ಕೊಲೆ ಆರೋಪಿ ದರ್ಶನ್ಗೆ ಹೈ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಬೇಲ್ ಸಿಕ್ಕರೂ ಕೂಡ ಸಾರಥಿಗಿಲ್ವಂತೆ ನೆಮ್ಮದಿ. 4ನೇ ದಿನವೂ ಫಾರ್ಮ್ ಹೌಸ್ನಲ್ಲೇ ದರ್ಶನ್ ಠಿಕಾಣಿ ಹೂಡಿದ್ದಾರೆ. ಭಾನುವಾರ ಸ್ನೇಹಿತರ ಜೊತೆ ಭರ್ಜರಿ ಪಾರ್ಟಿ ಮಾಡಿದ್ರು. ಅಭಿಮಾನಿಗಳ ಭೇಟಿಗೆ ಅವಕಾಶ ಇಲ್ಲಿ ತನಕ ದರ್ಶನ್ ನೀಡಿಲ್ಲ. ದರ್ಶನ್ ಭೇಟಿಗೆ ಸಿನಿಮಾ ಸ್ನೇಹಿತರು ಕೂಡ ಬಂದಿಲ್ಲ. ಕುಟುಂಬಸ್ಥರ ಜೊತೆನೇ ಕಾಲ ಕಳೀತಿದ್ದಾರೆ ದರ್ಶನ್. ಪ್ರಶ್ನೆ ಇದ್ದಿದ್ದು ಇಷ್ಟೇ, ಅವರು ಮಧ್ಯಂತರ ಬೇಲ್ ಪಡ್ಕೊಂಡು ಆಚೆ ಬಂದು ಆಸ್ಪತ್ರೆಗೆ ದಾಖಲಾದಾಗ ಒಂದು ಅನುಮಾನ ಇತ್ತು, ಆಪ್ತರು ಬರ್ತಾರಂತ. ಬಟ್ ಅದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಲಾಗಿತ್ತು. 4ರಿಂದ 5 ಜನ ಬಿಟ್ರೆ ನಂತರ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ಬಳಿಕ ಈಗ ಮೈಸೂರಿನ ಫಾರ್ಮ್ ಹೌಸ್ನಲ್ಲೂ ಕೂಡ ಅವರು ಇದ್ದಾರೆ. ಯಾಕೆ ಆಪ್ತರು ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಒಂದು, ದರ್ಶನ್ ಅವರೇ ಅವಾಯ್ಡ್ ಮಾಡ್ತಿದ್ದಾರಾ ಅಥವಾ ಈ ಕೊಲೆ ಪ್ರಕರಣದ ಆರೋಪಿ ಹಾಕಿದ್ದಾರಲ್ಲ ದರ್ಶನ್, ಹಾಗಾಗಿ ಅಂತರ ಕಾಯ್ದುಕೊಳ್ತಿದ್ದಾರಾ ಆಪ್ತರು ಅನ್ನೋದು ಪ್ರಶ್ನೆ. ಒಟ್ಟಿನಲ್ಲಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ನೆಮ್ಮದಿ ಇಲ್ಲ. ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲೇ ಈಗಲೂ ಕೂಡ ಇದ್ದಾರೆ. ನಿನ್ನೆ ಭಾನುವಾರ ಅವರಿಗೆ ತುಂಬ ಆಪ್ತರು ಅನಿಸಿದವರಿಗೆ ಕರೆಸಿ ಬಾಡೂಟದ ವ್ಯವಸ್ಥೆ ಮಾಡಿದ್ರಂತೆ. ಅಷ್ಟು ಬಿಟ್ರೆ ಇನ್ನು ಕೂಡ ಟೆನ್ಷನ್ ಎಲ್ಲ ಕಾಲ ಕಳೀತಿದ್ದಾರೆ ದರ್ಶನ್. ಕೊಲೆ ಆರೋಪಿ ದರ್ಶನ್ಗೆ ಹೈ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಬೇಲ್ ಸಿಕ್ಕರೂ ಕೂಡ ಸಾರಥಿಗಿಲ್ವಂತೆ ನೆಮ್ಮದಿ. 4ನೇ ದಿನವೂ ಫಾರ್ಮ್ ಹೌಸ್ನಲ್ಲೇ ದರ್ಶನ್ ಠಿಕಾಣಿ ಹೂಡಿದ್ದಾರೆ. ಭಾನುವಾರ ಸ್ನೇಹಿತರ ಜೊತೆ ಭರ್ಜರಿ ಪಾರ್ಟಿ ಮಾಡಿದ್ರು. ಅಭಿಮಾನಿಗಳ ಭೇಟಿಗೆ ಅವಕಾಶ ಇಲ್ಲಿ ತನಕ ದರ್ಶನ್ ನೀಡಿಲ್ಲ. ದರ್ಶನ್ ಭೇಟಿಗೆ ಸಿನಿಮಾ ಸ್ನೇಹಿತರು ಕೂಡ ಬಂದಿಲ್ಲ. ಕುಟುಂಬಸ್ಥರ ಜೊತೆನೇ ಕಾಲ ಕಳೀತಿದ್ದಾರೆ ದರ್ಶನ್. ಪ್ರಶ್ನೆ ಇದ್ದಿದ್ದು ಇಷ್ಟೇ, ಅವರು ಮಧ್ಯಂತರ ಬೇಲ್ ಪಡ್ಕೊಂಡು ಆಚೆ ಬಂದು ಆಸ್ಪತ್ರೆಗೆ ದಾಖಲಾದಾಗ ಒಂದು ಅನುಮಾನ ಇತ್ತು, ಆಪ್ತರು ಬರ್ತಾರಂತ. ಬಟ್ ಅದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಲಾಗಿತ್ತು. 4ರಿಂದ 5 ಜನ ಬಿಟ್ರೆ ನಂತರ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ಬಳಿಕ ಈಗ ಮೈಸೂರಿನ ಫಾರ್ಮ್ ಹೌಸ್ನಲ್ಲೂ ಕೂಡ ಅವರು ಇದ್ದಾರೆ. ಯಾಕೆ ಆಪ್ತರು ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಒಂದು, ದರ್ಶನ್ ಅವರೇ ಅವಾಯ್ಡ್ ಮಾಡ್ತಿದ್ದಾರಾ ಅಥವಾ ಈ ಕೊಲೆ ಪ್ರಕರಣದ ಆರೋಪಿ ಹಾಕಿದ್ದಾರಲ್ಲ ದರ್ಶನ್, ಹಾಗಾಗಿ ಅಂತರ ಕಾಯ್ದುಕೊಳ್ತಿದ್ದಾರಾ ಆಪ್ತರು ಅನ್ನೋದು ಪ್ರಶ್ನೆ. ಒಟ್ಟಿನಲ್ಲಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ನೆಮ್ಮದಿ ಇಲ್ಲ. ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲೇ ಈಗಲೂ ಕೂಡ ಇದ್ದಾರೆ. ನಿನ್ನೆ ಭಾನುವಾರ ಅವರಿಗೆ ತುಂಬ ಆಪ್ತರು ಅನಿಸಿದವರಿಗೆ ಕರೆಸಿ ಬಾಡೂಟದ ವ್ಯವಸ್ಥೆ ಮಾಡಿದ್ರಂತೆ. ಅಷ್ಟು ಬಿಟ್ರೆ ಇನ್ನು ಕೂಡ ಟೆನ್ಷನ್ ಎಲ್ಲ ಕಾಲ ಕಳೀತಿದ್ದಾರೆ ದರ್ಶನ್. ಕೊಲೆ ಆರೋಪಿ ದರ್ಶನ್ಗೆ ಹೈ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಬೇಲ್ ಸಿಕ್ಕರೂ ಕೂಡ ಸಾರಥಿಗಿಲ್ವಂತೆ ನೆಮ್ಮದಿ. 4ನೇ ದಿನವೂ ಫಾರ್ಮ್ ಹೌಸ್ನಲ್ಲೇ ದರ್ಶನ್ ಠಿಕಾಣಿ ಹೂಡಿದ್ದಾರೆ. ಭಾನುವಾರ ಸ್ನೇಹಿತರ ಜೊತೆ ಭರ್ಜರಿ ಪಾರ್ಟಿ ಮಾಡಿದ್ರು. ಅಭಿಮಾನಿಗಳ ಭೇಟಿಗೆ ಅವಕಾಶ ಇಲ್ಲಿ ತನಕ ದರ್ಶನ್ ನೀಡಿಲ್ಲ. ದರ್ಶನ್ ಭೇಟಿಗೆ ಸಿನಿಮಾ ಸ್ನೇಹಿತರು ಕೂಡ ಬಂದಿಲ್ಲ. ಕುಟುಂಬಸ್ಥರ ಜೊತೆನೇ ಕಾಲ ಕಳೀತಿದ್ದಾರೆ ದರ್ಶನ್. ಪ್ರಶ್ನೆ ಇದ್ದಿದ್ದು ಇಷ್ಟೇ, ಅವರು ಮಧ್ಯಂತರ ಬೇಲ್ ಪಡ್ಕೊಂಡು ಆಚೆ ಬಂದು ಆಸ್ಪತ್ರೆಗೆ ದಾಖಲಾದಾಗ ಒಂದು ಅನುಮಾನ ಇತ್ತು, ಆಪ್ತರು ಬರ್ತಾರಂತ. ಬಟ್ ಅದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಲಾಗಿತ್ತು. 4ರಿಂದ 5 ಜನ ಬಿಟ್ರೆ ನಂತರ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ಬಳಿಕ ಈಗ ಮೈಸೂರಿನ ಫಾರ್ಮ್ ಹೌಸ್ನಲ್ಲೂ ಕೂಡ ಅವರು ಇದ್ದಾರೆ. ಯಾಕೆ ಆಪ್ತರು ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಒಂದು, ದರ್ಶನ್ ಅವರೇ ಅವಾಯ್ಡ್ ಮಾಡ್ತಿದ್ದಾರಾ ಅಥವಾ ಈ ಕೊಲೆ ಪ್ರಕರಣದ ಆರೋಪಿ ಹಾಕಿದ್ದಾರಲ್ಲ ದರ್ಶನ್, ಹಾಗಾಗಿ ಅಂತರ ಕಾಯ್ದುಕೊಳ್ತಿದ್ದಾರಾ ಆಪ್ತರು ಅನ್ನೋದು ಪ್ರಶ್ನೆ. ಒಟ್ಟಿನಲ್ಲಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ನೆಮ್ಮದಿ ಇಲ್ಲ. ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲೇ ಈಗಲೂ ಕೂಡ ಇದ್ದಾರೆ. ನಿನ್ನೆ ಭಾನುವಾರ ಅವರಿಗೆ ತುಂಬ ಆಪ್ತರು ಅನಿಸಿದವರಿಗೆ ಕರೆಸಿ ಬಾಡೂಟದ ವ್ಯವಸ್ಥೆ ಮಾಡಿದ್ರಂತೆ. ಅಷ್ಟು ಬಿಟ್ರೆ ಇನ್ನು ಕೂಡ ಟೆನ್ಷನ್ ಎಲ್ಲ ಕಾಲ ಕಳೀತಿದ್ದಾರೆ ದರ್ಶನ್. ಕೊಲೆ ಆರೋಪಿ ದರ್ಶನ್ಗೆ ಹೈ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಬೇಲ್ ಸಿಕ್ಕರೂ ಕೂಡ ಸಾರಥಿಗಿಲ್ವಂತೆ ನೆಮ್ಮದಿ. 4ನೇ ದಿನವೂ ಫಾರ್ಮ್ ಹೌಸ್ನಲ್ಲೇ ದರ್ಶನ್ ಠಿಕಾಣಿ ಹೂಡಿದ್ದಾರೆ. ಭಾನುವಾರ ಸ್ನೇಹಿತರ ಜೊತೆ ಭರ್ಜರಿ ಪಾರ್ಟಿ ಮಾಡಿದ್ರು. ಅಭಿಮಾನಿಗಳ ಭೇಟಿಗೆ ಅವಕಾಶ ಇಲ್ಲಿ ತನಕ ದರ್ಶನ್ ನೀಡಿಲ್ಲ. ದರ್ಶನ್ ಭೇಟಿಗೆ ಸಿನಿಮಾ ಸ್ನೇಹಿತರು ಕೂಡ ಬಂದಿಲ್ಲ. ಕುಟುಂಬಸ್ಥರ ಜೊತೆನೇ ಕಾಲ ಕಳೀತಿದ್ದಾರೆ ದರ್ಶನ್. ಪ್ರಶ್ನೆ ಇದ್ದಿದ್ದು ಇಷ್ಟೇ, ಅವರು ಮಧ್ಯಂತರ ಬೇಲ್ ಪಡ್ಕೊಂಡು ಆಚೆ ಬಂದು ಆಸ್ಪತ್ರೆಗೆ ದಾಖಲಾದಾಗ ಒಂದು ಅನುಮಾನ ಇತ್ತು, ಆಪ್ತರು ಬರ್ತಾರಂತ. ಬಟ್ ಅದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಲಾಗಿತ್ತು. 4ರಿಂದ 5 ಜನ ಬಿಟ್ರೆ ನಂತರ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ಬಳಿಕ ಈಗ ಮೈಸೂರಿನ ಫಾರ್ಮ್ ಹೌಸ್ನಲ್ಲೂ ಕೂಡ ಅವರು ಇದ್ದಾರೆ. ಯಾಕೆ ಆಪ್ತರು ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಒಂದು, ದರ್ಶನ್ ಅವರೇ ಅವಾಯ್ಡ್ ಮಾಡ್ತಿದ್ದಾರಾ ಅಥವಾ ಈ ಕೊಲೆ ಪ್ರಕರಣದ ಆರೋಪಿ ಹಾಕಿದ್ದಾರಲ್ಲ ದರ್ಶನ್, ಹಾಗಾಗಿ ಅಂತರ ಕಾಯ್ದುಕೊಳ್ತಿದ್ದಾರಾ ಆಪ್ತರು ಅನ್ನೋದು ಪ್ರಶ್ನೆ. ಒಟ್ಟಿನಲ್ಲಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ನೆಮ್ಮದಿ ಇಲ್ಲ. ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲೇ ಈಗಲೂ ಕೂಡ ಇದ್ದಾರೆ. ನಿನ್ನೆ ಭಾನುವಾರ ಅವರಿಗೆ ತುಂಬ ಆಪ್ತರು ಅನಿಸಿದವರಿಗೆ ಕರೆಸಿ ಬಾಡೂಟದ ವ್ಯವಸ್ಥೆ ಮಾಡಿದ್ರಂತೆ. ಅಷ್ಟು ಬಿಟ್ರೆ ಇನ್ನು ಕೂಡ ಟೆನ್ಷನ್ ಎಲ್ಲ ಕಾಲ ಕಳೀತಿದ್ದಾರೆ ದರ್ಶನ್. ಕೊಲೆ ಆರೋಪಿ ದರ್ಶನ್ಗೆ ಹೈ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಬೇಲ್ ಸಿಕ್ಕರೂ ಕೂಡ ಸಾರಥಿಗಿಲ್ವಂತೆ ನೆಮ್ಮದಿ. 4ನೇ ದಿನವೂ ಫಾರ್ಮ್ ಹೌಸ್ನಲ್ಲೇ ದರ್ಶನ್ ಠಿಕಾಣಿ ಹೂಡಿದ್ದಾರೆ.
ಭಾನುವಾರ ಸ್ನೇಹಿತರ ಜೊತೆ ಭರ್ಜರಿ ಪಾರ್ಟಿ ಮಾಡಿದ್ರು. ಅಭಿಮಾನಿಗಳ ಭೇಟಿಗೆ ಅವಕಾಶ ಇಲ್ಲಿ ತನಕ ದರ್ಶನ್ ನೀಡಿಲ್ಲ. ದರ್ಶನ್ ಭೇಟಿಗೆ ಸಿನಿಮಾ ಸ್ನೇಹಿತರು ಕೂಡ ಬಂದಿಲ್ಲ. ಕುಟುಂಬಸ್ಥರ ಜೊತೆನೇ ಕಾಲ ಕಳೀತಿದ್ದಾರೆ ದರ್ಶನ್. ಪ್ರಶ್ನೆ ಇದ್ದಿದ್ದು ಇಷ್ಟೇ, ಅವರು ಮಧ್ಯಂತರ ಬೇಲ್ ಪಡ್ಕೊಂಡು ಆಚೆ ಬಂದು ಆಸ್ಪತ್ರೆಗೆ ದಾಖಲಾದಾಗ ಒಂದು ಅನುಮಾನ ಇತ್ತು, ಆಪ್ತರು ಬರ್ತಾರಂತ. ಬಟ್ ಅದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಲಾಗಿತ್ತು. 4 ರಿಂದ 5 ಜನ ಬಿಟ್ರೆ ನಂತರ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ಬಳಿಕ ಈಗ ಮೈಸೂರಿನ ಫಾರ್ಮ್ ಹೌಸ್ನಲ್ಲೂ ಕೂಡ ಅವರು ಇದ್ದಾರೆ. ಯಾಕೆ ಆಪ್ತರು ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಒಂದು, ದರ್ಶನ್ ಅವರೇ ಅವಾಯ್ಡ್ ಮಾಡ್ತಿದ್ದಾರಾ ಅಥವಾ ಈ ಕೊಲೆ ಪ್ರಕರಣದ ಆರೋಪಿ ಆಗಿದ್ದಾರಲ್ಲ ದರ್ಶನ್, ಹಾಗಾಗಿ ಅಂತರ ಕಾಯ್ದುಕೊಳ್ತಿದ್ದಾರಾ ಆಪ್ತರು ಅನ್ನೋದು ಪ್ರಶ್ನೆ. ಒಟ್ನಲ್ಲಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ನೆಮ್ಮದಿ ಇಲ್ಲ. ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲೇ ಈಗಲೂ ಕೂಡ ಇದ್ದಾರೆ. ನಿನ್ನೆ ಭಾನುವಾರ ಅವರಿಗೆ ತುಂಬ ಆಪ್ತರು ಅನಿಸಿದವ್ರಿಗೆ ಕರೆಸಿ ಬಾಡೂಟದ ವ್ಯವಸ್ಥೆ ಮಾಡಿದ್ರಂತೆ. ಅಷ್ಟು ಬಿಟ್ರೆ ಇನ್ನು ಕೂಡ ಟೆನ್ಷನ್ ಎಲ್ಲ ಕಾಲ ಕಳೀತಿದ್ದಾರೆ ದರ್ಶನ್. ಕೊಲೆ ಆರೋಪಿ ದರ್ಶನ್ಗೆ ಹೈ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಬೇಲ್ ಸಿಕ್ಕರೂ ಕೂಡ ಸಾರಥಿಗಿಲ್ವಂತೆ ನೆಮ್ಮದಿ. 4ನೇ ದಿನವೂ ಫಾರ್ಮ್ ಹೌಸ್ನಲ್ಲೇ ದರ್ಶನ್ ಠಿಕಾಣಿ ಹೂಡಿದ್ದಾರೆ. ಭಾನುವಾರ ಸ್ನೇಹಿತರ ಜೊತೆ ಭರ್ಜರಿ ಪಾರ್ಟಿ ಮಾಡಿದ್ರು. ಅಭಿಮಾನಿಗಳ ಭೇಟಿಗೆ ಅವಕಾಶ ಇಲ್ಲಿ ತನಕ ದರ್ಶನ್ ನೀಡಿಲ್ಲ. ದರ್ಶನ್ ಭೇಟಿಗೆ ಸಿನಿಮಾ ಸ್ನೇಹಿತರು ಕೂಡ ಬಂದಿಲ್ಲ. ಕುಟುಂಬಸ್ಥರ ಜೊತೆನೇ ಕಾಲ ಕಳೀತಿದ್ದಾರೆ ದರ್ಶನ್. ಪ್ರಶ್ನೆ ಇದ್ದಿದ್ದು ಇಷ್ಟೇ, ಅವರು ಮಧ್ಯಂತರ ಬೇಲ್ ಪಡ್ಕೊಂಡು ಆಚೆ ಬಂದು ಆಸ್ಪತ್ರೆಗೆ ದಾಖಲಾದಾಗ ಒಂದು ಅನುಮಾನ ಇತ್ತು, ಆಪ್ತರು ಬರ್ತಾರಂತ. ಬಟ್ ಅದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಲಾಗಿತ್ತು. 4 ರಿಂದ 5 ಜನ ಬಿಟ್ರೆ ನಂತರ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ಬಳಿಕ ಈಗ ಮೈಸೂರಿನ ಫಾರ್ಮ್ ಹೌಸ್ನಲ್ಲೂ ಕೂಡ ಅವರು ಇದ್ದಾರೆ. ಯಾಕೆ ಆಪ್ತರು ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಒಂದು, ದರ್ಶನ್ ಅವರೇ ಅವಾಯ್ಡ್ ಮಾಡ್ತಿದ್ದಾರಾ ಅಥವಾ ಈ ಕೊಲೆ ಪ್ರಕರಣದ ಆರೋಪಿ ಆಗಿದ್ದಾರಲ್ಲ ದರ್ಶನ್, ಹಾಗಾಗಿ ಅಂತರ ಕಾಯ್ದುಕೊಳ್ತಿದ್ದಾರಾ ಆಪ್ತರು ಅನ್ನೋದು ಪ್ರಶ್ನೆ. ಒಟ್ನಲ್ಲಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ನೆಮ್ಮದಿ ಇಲ್ಲ. ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲೇ ಈಗಲೂ ಕೂಡ ಇದ್ದಾರೆ. ನಿನ್ನೆ ಭಾನುವಾರ ಅವರಿಗೆ ತುಂಬ ಆಪ್ತರು ಅನಿಸಿದವ್ರಿಗೆ ಕರೆಸಿ ಬಾಡೂಟದ ವ್ಯವಸ್ಥೆ ಮಾಡಿದ್ರಂತೆ. ಅಷ್ಟು ಬಿಟ್ರೆ ಇನ್ನು ಕೂಡ ಟೆನ್ಷನ್ ಎಲ್ಲ ಕಾಲ ಕಳೀತಿದ್ದಾರೆ ದರ್ಶನ್. ಕೊಲೆ ಆರೋಪಿ ದರ್ಶನ್ಗೆ ಹೈ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಬೇಲ್ ಸಿಕ್ಕರೂ ಕೂಡ ಸಾರಥಿಗಿಲ್ವಂತೆ ನೆಮ್ಮದಿ. 4ನೇ ದಿನವೂ ಫಾರ್ಮ್ ಹೌಸ್ನಲ್ಲೇ ದರ್ಶನ್ ಠಿಕಾಣಿ ಹೂಡಿದ್ದಾರೆ. ಭಾನುವಾರ ಸ್ನೇಹಿತರ ಜೊತೆ ಭರ್ಜರಿ ಪಾರ್ಟಿ ಮಾಡಿದ್ರು. ಅಭಿಮಾನಿಗಳ ಭೇಟಿಗೆ ಅವಕಾಶ ಇಲ್ಲಿ ತನಕ ದರ್ಶನ್ ನೀಡಿಲ್ಲ. ದರ್ಶನ್ ಭೇಟಿಗೆ ಸಿನಿಮಾ ಸ್ನೇಹಿತರು ಕೂಡ ಬಂದಿಲ್ಲ. ಕುಟುಂಬಸ್ಥರ ಜೊತೆನೇ ಕಾಲ ಕಳೀತಿದ್ದಾರೆ ದರ್ಶನ್. ಪ್ರಶ್ನೆ ಇದ್ದಿದ್ದು ಇಷ್ಟೇ, ಅವರು ಮಧ್ಯಂತರ ಬೇಲ್ ಪಡ್ಕೊಂಡು ಆಚೆ ಬಂದು ಆಸ್ಪತ್ರೆಗೆ ದಾಖಲಾದಾಗ ಒಂದು ಅನುಮಾನ ಇತ್ತು, ಆಪ್ತರು ಬರ್ತಾರಂತ. ಬಟ್ ಅದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಲಾಗಿತ್ತು. 4 ರಿಂದ 5 ಜನ ಬಿಟ್ರೆ ನಂತರ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ಬಳಿಕ ಈಗ ಮೈಸೂರಿನ ಫಾರ್ಮ್ ಹೌಸ್ನಲ್ಲೂ ಕೂಡ ಅವರು ಇದ್ದಾರೆ. ಯಾಕೆ ಆಪ್ತರು ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಒಂದು, ದರ್ಶನ್ ಅವರೇ ಅವಾಯ್ಡ್ ಮಾಡ್ತಿದ್ದಾರಾ ಅಥವಾ ಈ ಕೊಲೆ ಪ್ರಕರಣದ ಆರೋಪಿ ಆಗಿದ್ದಾರಲ್ಲ ದರ್ಶನ್, ಹಾಗಾಗಿ ಅಂತರ ಕಾಯ್ದುಕೊಳ್ತಿದ್ದಾರಾ ಆಪ್ತರು ಅನ್ನೋದು ಪ್ರಶ್ನೆ. ಒಟ್ನಲ್ಲಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ನೆಮ್ಮದಿ ಇಲ್ಲ. ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲೇ ಈಗಲೂ ಕೂಡ ಇದ್ದಾರೆ. ನಿನ್ನೆ ಭಾನುವಾರ ಅವರಿಗೆ ತುಂಬ ಆಪ್ತರು ಅನಿಸಿದವ್ರಿಗೆ ಕರೆಸಿ ಬಾಡೂಟದ ವ್ಯವಸ್ಥೆ ಮಾಡಿದ್ರಂತೆ. ಅಷ್ಟು ಬಿಟ್ರೆ ಇನ್ನು ಕೂಡ ಟೆನ್ಷನ್ ಎಲ್ಲ ಕಾಲ ಕಳೀತಿದ್ದಾರೆ ದರ್ಶನ್. ಕೊಲೆ ಆರೋಪಿ ದರ್ಶನ್